ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಶಿಫ್ಟ್ 3ದು 14/7/23 14 ಜುಲೈ 23 ಶಿಫ್ಟ್ 3 ಪೇಪರ್ ಮ್ಯಾಥ್ಸ್ ನೋಡಿದ್ವಿ. ಇವತ್ತು ಶಿಫ್ಟ್ 4 ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ಸ್ಟಡಿ ದ ಗಿವನ್ ಬಾರ್ ಗ್ರಾಫ್ ಅಂಡ್ ಆನ್ಸರ್ ದ ಕ್ವಶನ್. ಓಕೆ, ದ ಬಾರ್ ಗ್ರಾಫ್ ಶೋಸ್ ದ ಸೇಲ್ ಆಫ್ ಸೈಕಲ್ಸ್ ಇನ್ 1000 ನಂಬರ್ಸ್. ಸೇಲ್ 1000 ನಂಬರ್ಸ್ ಅಲ್ಲಿ ತೋರಿಸ್ತೀವಿ ಅಂತೆ ಫ್ರಮ್ 4 ಡಿಫರೆಂಟ್ ಕಂಪ್ನೀಸ್ ಡ್ಯೂರಿಂಗ್ 2018 ಅಲ್ಲಿ 4 ಡಿಫರೆಂಟ್ ಕಂಪ್ನೀಸ್ ಸೇಲ್ಸ್ ತೋರಿಸ್ತಿದೆ. ವಾಟ್ ಈಸ್ ದ ಆವ್ರೇಜ್ ಸೇಲ್ಸ್ ಆಫ್ ಆಲ್ ದ ಕಂಪ್ನೀಸ್? ಎಲ್ಲರೂ ಆವ್ರೇಜ್ ಕೇಳ್ತಾ ಇದ್ದಾರೆ. 70 + 30 100, 150 170 180 180 ಡಿವೈಡೆಡ್ ಬೈ 4. ಸೊ 4 4 16, 4 5 20, 45,000 ಅಲ್ಲಿ ಇರೋದ್ರಿಂದ 45,000 ನಮ್ಮ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು. ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಟು ದಟ್ ಆಫ್ ದ ಗರ್ಲ್ಸ್ ಇನ್ ಎ ಸ್ಕೂಲ್ ಈಸ್ 11:5. ಸೊ ಬಾಯ್ಸು ಮತ್ತು ಗರ್ಲ್ಸ್ ರೇಷಿಯೋ ಏನಿದೆ 11:15 ಇದೆ. ಓಕೆ, ಇಫ್ ದೆರ್ ಆರ್ 200 ಮೋರ್ ಗರ್ಲ್ಸ್ ದೆನ್ ಬಾಯ್ಸ್ ಇನ್ ದ ಸ್ಕೂಲ್, ಅಂದರೆ ಇವರಿಬ್ಬರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು? 4 ಪಾರ್ಟ್ಸ್. ಆ 4 ಪಾರ್ಟ್ಸ್ ಎಷ್ಟು ಜನ ಇದ್ದಾರೆ? 200. ಅಂದರೆ 1 ಪಾರ್ಟ್ ಎಷ್ಟು? 50. ಸೊ ಏನು ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್? ಎಷ್ಟು ಜನ ಬಾಯ್ಸ್ ಇದ್ದಾರೆ? 1 ಪಾರ್ಟ್ 50 ಆದರೆ 11 ಪಾರ್ಟ್ ಎಷ್ಟು? 550. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವಶನು. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ಸ್ವೀಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ 6 ಫ್ಯಾಕ್ಟ್ರೀಸ್. ಸ್ವೀಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಡಾಟಾ ಕೊಟ್ಟಿದ್ದಾರೆ. ಈಗ ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಕೇಳ್ತಾ ಇದ್ದಾರೆ ಆಫ್ ಸ್ವೀಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ PQR. ಈ ಮೂರ್ದು ಅದು ಈ ಮೂರು ಜೊತೆಗೆ ಯಾವ್ದ್ರದ್ದು ಅಂತಂದರೆ ಇನ್ 1998 ಮಾತ್ರ, ಅಂದರೆ ಇಯರ್ 1998 PQR ಜೊತೆಗೆ STU ಇವರಿಬ್ಬರ ಮಧ್ಯೆ ಇರುವಂಥ ರೇಷಿಯೋ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಫಸ್ಟ್ PQR ಆ್ಯಡ್ ಮಾಡಿದ್ರೆ 200 300 400 490 568 ಇದೆ. ಈ ಕಡೆ STU ಬಂದರೆ 100 200 300 400 490 499 ಇದೆ. ಸೊ ಡೈರೆಕ್ಟಾಗಿ ಇಲ್ಲಿ ಆಪ್ಷನಲ್ಲಿ ಇದೆ. ಓಕೆ, ಫರ್ದರಾಗಿ ಡಿವೈಡ್ ಆಗೋದು ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನು. ದ ರೇಷಿಯೋ ಬಿಟ್ವೀನ್ ದ ಮಂತ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಎ ವೈದಿಕ್ ಅನ್ನೋರ್ದು ಮಂತ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ರೇಷಿಯೋ ಎಷ್ಟಿದೆ? ಇದು ಇನ್ಕಮ್, ಇದು ಎಕ್ಸ್ಪೆಂಡಿಚರ್, ಮಿಕ್ಕಿದ್ದು ಸೇವಿಂಗ್ಸ್ ಆಗುತ್ತೆ. ಸೊ ಇನ್ಕಮ್ಮು 8 ಇದೆ, ಎಕ್ಸ್ಪೆಂಡಿಚರ್ 5 ಇದೆ, ಅಂದರೆ ಉಳಿಯೋದು ಎಷ್ಟು? 3 ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಇಫ್ ದ ಇನ್ಕಮ್ ಇನ್ಕ್ರೀಸ್ ಬೈ 20%, ಇದನ್ನು ನಾವು 80 ಅನ್ಕೋಣ, ಇದನ್ನು 50 ಅನ್ಕೋಣ, ಇದನ್ನು 30 ಅನ್ಕೋಣ. ಓಕೆ, ಇಫ್ ಇನ್ಕಮ್ ಇನ್ಕ್ರೀಸ್ ಬೈ 20%, 10% 8, 20% 16, ಸೊ 96 ಆಗುತ್ತೆ. ಇದು 50 ಇದ್ದಿದ್ದು 30% ಇನ್ಕ್ರೀಸ್ ಆಗಿದೆ. ಸೊ 10% 5 5 5 5 15 65 ಆಗುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ನಮಗೆ ಬ್ಯಾಲೆನ್ಸು? 70 26 5 31. ಸೊ 1 ಪಾರ್ಟ್ ಇನ್ಕ್ರೀಸ್ ಆಗಿದೆ. ಇವಾಗ ಅವ್ರು ಕೇಳ್ತಿರೋದೇನು? ದೆನ್ ಫೈನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಇಸ್ ಮಂತ್ಲಿ ಸೇವಿಂಗ್ಸ್. ಇನ್ಕ್ರೀಸ್ ಆಗಿದೆ ಎಷ್ಟು? 1/30 ಇಂಟು 100. 10 ಕ್ಯಾನ್ಸಲ್ ಆದರೆ 100/3. 100/3 ಅಂತ ಅಂದರೆ 33.33%. ಸೊ 33 1/3 ಬರುತ್ತೆ. 1/3 ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ನು. ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಫಸ್ಟ್ ನಮಗೆ ಇಲ್ಲಿ ಒಳಗಡೆದು ಮಾಡೋಣ. 2 7s 14, -5 ಇದೆ, 9 ಆಗುತ್ತೆ. 3 3s 9. ಸೊ 9 + 3 12. ಇಲ್ಲಿ ಒಳಗಡೆ 12 ಬಂತು. ಡಿವೈಡೆಡ್ ಬೈ 4 + 2 6, 6 ಸ್ಕ್ವೇರ್ 36. ಡಿವೈಡ್ ಮಾಡಬೇಕು, ಸೊ ಕೆಳಗಡೆ ಬರುತ್ತೆ 12/36 ಇಂಟು 2. ಸೊ ಇದು 1/3 2/3. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಕ್ವಶನು. ಇಫ್ 72 ಅಮೌಂಟ್ಸ್ ಟು 104.4 in 3 years, ವಾಟ್ ವಿಲ್ 120 ಅಮೌಂಟ್ ಟು ಇನ್ 5 years? ಅಂದರೆ ಇದೇ ರೇಟಲ್ಲಿ 5 yearsಲ್ಲಿ ಈ ಅಮೌಂಟ್ 120 ಅನ್ನೋದು ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 72 ಎಷ್ಟಾಗಿದೆ? 104 ಆಗಿದೆ, ಅಂದರೆ 32.4 ಜಾಸ್ತಿ ಆಗಿದೆ. ಎಷ್ಟು ವರ್ಷಕ್ಕೆ? 3 years. ಸೊ 3 10s 30, 3 8s 24, 10.8 ಇನ್ಕ್ರೀಸ್ ಆಗಿದೆ. ಅಂದರೆ ಪ್ರತಿ ಒಂದು ವರ್ಷಕ್ಕೂ 10.8 rupees ಇನ್ಕ್ರೀಸ್ ಆಗಿದೆ. ಸೊ 10.8 ಅನ್ನೋದು 72ಅಲ್ಲಿ ಎಷ್ಟು ಪರ್ಸೆಂಟೇಜು? ಸೊ ಇಲ್ಲಿ ಒಂದು ಪಾಯಿಂಟಿಂದ ಒಂದು 0 ತೆಗೆದ್ಬೋಣ. ಓಕೆ, 1080 ಡಿವೈಡೆಡ್ ಬೈ 72. ಸೊ ನಮಗೆ 9ಇಂದ ಹೋಗುತ್ತಾ? 9 8s 72, ಇದು 9 12s. ಸೊ 120/8. ಸೊ 120/8 ಅಂತಂದರೆ 15%. ಸೊ 15% 5 years. ಸೊ 15% 5 years ಅಂತ ಅಂದರೆ ಎಷ್ಟಾಗುತ್ತೆ? 50 5 5 25, 75% ಇನ್ಕ್ರೀಸ್ ಆಗಿರುತ್ತೆ. ಸೊ 120ಇಲ್ಲಿ 75% ಎಷ್ಟು? 90. ಸೊ 120 + 90 210. ಸೊ ನಮ್ಮ ಆನ್ಸರ್ ಏನು? 210. ಓಕೆ, ಸೊ ನೆಕ್ಸ್ಟು, ಇನ್ ದ ಗಿವನ್ ಫಿಗರ್ G is the center
ಆಫ್ ದ ಸರ್ಕಲ್ ಫೈಂಡ್ ದ ಆ್ಯಂಗಲ್ ACB. ಈ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾರೆ. ಯಾವತ್ತೇ ಇದ್ರೂ ನಮಗೆ ಒಂದು ಸರ್ಕಲಲ್ಲಿ ಟ್ರಯಾಂಗಲ್ ಈ ಥರ ಶೇಪಲ್ಲಿ ಇದ್ದಾಗ ಇದು ನಮಗೆ ಇದೊಂದು ಟ್ರಯಾಂಗಲ್ ಆಗುತ್ತೆ. ಸೊ ಇದು ಈ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ ಇದು ಎಷ್ಟಿರುತ್ತೋ ಇದರಲ್ಲಿ ಎಕ್ಸಾಕ್ಟಾಗಿ ಅರ್ಧ ಇರುತ್ತೆ. ಸೊ ಇದು 2 ರೇಷದಲ್ಲಿರುತ್ತೆ, ಇದು 1 ರೇಷದಲ್ಲಿರುತ್ತೆ. ಸೊ ಕೆಳಗಡೆ ಅನ್ನೋದು ನಮಗೆ ದೊಡ್ಡ ಟ್ರಯಾಂಗಲ್, ಮೇಲ್ಗಡೆ ಅನ್ನೋದು ಅದ್ರಲ್ಲಿ ಚಿಕ್ಕದು. ಸೊ ಇದು 2:1 ರೇಷದಲ್ಲಿರುತ್ತೆ. ಸೊ ಇದು 2 ಪಾರ್ಟ್ಸ್ 132 ಆದರೆ 1 ಪಾರ್ಟ್ ಎಷ್ಟು 66 ಇರುತ್ತೆ. ಓಕೆ, ಯಾವತ್ತೇ ಇದು ನೆನ್ಪಿಟ್ಕೊಳ್ಳಿ 2:1 ರೇಷದಲ್ಲಿರುತ್ತೆ. ಡೈರೆಕ್ಟಾಗಿ ಇಲ್ಲಿ ಎಷ್ಟು ಕೊಟ್ಟಿರೋ ಅದ್ರಲ್ಲಿ ಅರ್ಧ ಹಾಕ್ಬಿಡಿ, ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ 8th ಕ್ವಶನ್. 3 successive discounts of 15%, 20% and 25% are given. What will be the net discount? ಸೊ 100% ಅಲ್ಲಿ ಫಸ್ಟ್ ನಾವು ದೊಡ್ಡದು ತಗೊಂಬೋಣ. ಸೊ 25% ತೆಗೆದ್ರೆ 75 ಉಳಿದಿರುತ್ತೆ. 75 20% ತೆಗೆದ್ರೆ 7.5 15 ಉಳಿದಿರುತ್ತೆ. 60% ಆಗುತ್ತೆ. 16 15%, 10% 6, 5% 9 ತೆಗೆದ್ರೆ ಟೋಟಲ್ 51% ಲಾಸ್ಟಿಗೆ ಆಗಿ ಉಳಿದಿರುತ್ತೆ. ಸೊ ಅಂದರೆ ಎಷ್ಟು ಡಿಸ್ಕೌಂಟ್ ಆಗಿದೆ ಇದರಲ್ಲಿ? 49% ಡಿಸ್ಕೌಂಟ್ ಆಗಿದೆ. ಸೊ ನೆಕ್ಸ್ಟು ಪೈಪ್ A ಕ್ಯಾನ್ ಫಿಲ್ ಆ್ಯನ್ ಎಂಟಿ ಟ್ಯಾಂಕ್ ಇನ್ 18 hours. ಎ ಅನ್ನೋದು 18 ಅವರಲ್ಲಿ ಒಂದು ಟ್ಯಾಂಕ್ನ ತುಂಬಿಸುತ್ತೆ. ಬಿ ಕ್ಯಾನ್ ಫಿಲ್ ದ ಸೇಮ್ ಟ್ಯಾಂಕ್. ಬಿ ಅನ್ನೋದು ಕೂಡ ತುಂಬಿಸ್ತಾನೆ ಇದೆ. ಎಷ್ಟು? 24 ಅವರ್ಸಲ್ಲಿ ಫಿಲ್ ಮಾಡ್ತೀವಿ ಅಂತ. ಸೊ ಇವಾಗ ಎರಡು ಒಟ್ಟಿಗೆ ಮಾಡಿದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 18 24 ಬರಲ್ಲ. ಸೊ 24 × 2 48, 18 48 ಕೂಡ ಬರಲ್ಲ. 72, 3 4. ಸೊ ಇಂಟು ಇದು 3 ಪಾರ್ಟ್ಸು, ಇದು 4 ಪಾರ್ಟ್ಸು, ಟೋಟಲ್ 7 ಪಾರ್ಟ್ಸು. ವರ್ಕ್ ಎಷ್ಟು? 72. ಸೊ 72 ಡಿವೈಡೆಡ್ ಬೈ 7, 10 2/7. ಸೊ ನೆಕ್ಸ್ಟು ಇನ್ ಎ ಮಿಕ್ಚರ್ ಆಫ್ 55 ಲೀಟರ್ಸ್, 55 ಲೀಟರ್ ಮಿಕ್ಚರ್ ಇದೆ. ಓಕೆ, ಫ್ರೂಟ್ ಜ್ಯೂಸ್ ಆ್ಯಂಡ್ ವಾಟರ್ ಆರ್ ಇನ್ ದ ರೇಷಿಯೋ. ಏನಿದು ಜ್ಯೂಸು ವಾಟರು ಎಷ್ಟು ರೇಷದಲ್ಲಿದೆ? 4:1 ರೇಷದಲ್ಲಿ ಇದೆಯಂತೆ. ಹೌ ಮಚ್ ವಾಟರ್ ಇನ್ ಲೀಟರ್ಸ್ ಮಸ್ಟ್ ಬಿ ಆ್ಯಡೆಡ್ ಟು ಮೇಕ್ಸ್ ದ ರೇಷಿಯೋ 1:2, 2:1. ಸೊ ಇದು 2:1 ಆಗಬೇಕು ಅಂತ ಅಂದರೆ ಇದಕ್ಕೆ ಈ ವಾಟರಿಗೆ ಎಷ್ಟು ಲೀಟರ್ ಆ್ಯಡ್ ಮಾಡಬೇಕು ಅಂತ. ಸೊ ಇವಾಗ ನಮಗೆ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 55 ಪಾರ್ಟ್ಸ್ ಇದೆ. ಓಕೆನಾ. ಸೊ ಇವಾಗ ನಮಗೆ ಇದು 44 ಲೀಟರ್ಸ್ ಇದೆ, ಇದು 11 ಲೀಟರ್ಸ್ ಇದೆ. ಸೊ ಇವಾಗ ನಮಗೆ ಇದು 2:1 ಆಗಬೇಕಂತೆ. ಇನ್ ಕೇಸ್ ಇದಕ್ಕೆ ನಾವು ಪ್ಲಸ್ 11 ಲೀಟರ್ಸ್ ಆ್ಯಡ್ ಮಾಡಿದ್ರೆ, ಯಾಕಂದರೆ ಅದು ನಮಗೆ ನಾವು ತಗೊಳ್ಳೋದು ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಾ ಇರಬೇಕು. ಸೊ 11 ಲೀಟರ್ಸ್ ತಗೊಂಡ್ರೆ ಅವಾಗ ಇದೇನಾಗುತ್ತೆ? ನಮಗೆ 22 ಲೀಟರ್ಸ್ ಆಗುತ್ತೆ. ಇಲ್ಲೇನಿರುತ್ತೆ? 44 ಲೀಟರ್ಸ್ ಆಗುತ್ತೆ. ಸೊ ರೇಷಿಯೋ ತಗೊಂಡ್ರೆ ನಮಗೆ 1:2 ಆಗುತ್ತೆ. ಸೊ ಸಿಂಪಲ್ ಆಗಿ 11 ತೊಗೊಬೋದು. ಓಕೆ, ನೀವು ಇದು ಆಪ್ಷನ್ಸ್ ತೊಗೊಂಡು ಚೆಕ್ ಮಾಡ್ಕೊಬೋದು, ಆ ಥರನೂ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ 11th ರಾನು ಕ್ಯಾರೀಸ್ ವಾಟರ್ ಟು ಸ್ಕೂಲ್ ಇನ್ ಎ ಸಿಲಿಂಡ್ರಿಕಲ್ ಫ್ಲಾಸ್ಕ್ ವಿತ್ ಡಯಾಮೀಟರ್ 12 cm ಆ್ಯಂಡ್ ಹೈಟ್ 21 cm. ಡಿಟರ್ಮೈನ್ ದ ಅಮೌಂಟ್ ಆಫ್ ವಾಟರ್ ಶಿ ಕ್ಯಾನ್ ಕ್ಯಾರಿ ವಿತ್ ದ ಫ್ಲಾಸ್ಕ್. ಸೊ ಇಲ್ಲಿ ನಮಗೆ ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಡಿಟರ್ಮೈನ್ ದ ಅಮೌಂಟು ಅಂದರೆ ಎಷ್ಟು ವಾಲ್ಯೂಮ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಯಾವುದು ಸಿಲಿಂಡ್ರಿಕಲ್ ವಾಲ್ಯೂಮ್ ಗೊತ್ತು, ಏನು? πr²h, ಕರೆಕ್ಟ್ ಅಲ್ವಾ? ಇದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 22/7 ಇಂಟು ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ 12 ಅಂತ ಅಂದರೆ ರೇಡಿಯಸ್ ಏನಾಗಿರುತ್ತೆ? ಅದ್ರಲ್ಲಿ ಅರ್ಧ. 6 ಇಂಟು ಹೈಟ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟು? 21. ಸೊ 7 1 7 3 6 6 36, 36 3 90, 108. ಓಕೆ, 108 ಇಂಟು 22, 8 2 16, ಲಾಸ್ಟಲ್ಲಿ 6 ಬರಬೇಕು. 6 ಬರೋ ಆಪ್ಷನ್ ಇದು ಒಂದೇ ಇರೋದು. ಓಕೆ, ಮಾಡಿ ನೋಡ್ತೀನಿ ಅಂತ ಅಂದರೆ 8 2 16, 2 0 0, 8 2 61 17, ಆಮೇಲೆ ಇಲ್ಲಿ 0 ಇರುತ್ತೆ. 2 1 2, 8 0 0, 2 0 0, ಇಲ್ಲಿ 2. ಓಕೆ, ಒಂದು ಕ್ಯಾರಿ ಇರುತ್ತೆ. 376 ಅಷ್ಟೇ ಬರುತ್ತೆ. ಮತ್ತೆ ಅದೇ ಮಾಡಿದ್ರು ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನು. ಎ ಪೊಲೀಸ್ ಮ್ಯಾನ್ ಫಾಲೋಸ್ ಥೀಫ್ ಹೂ ಈಸ್ 1250 meters ahead. ದ ಪೊಲೀಸ್ ಮ್ಯಾನ್ ಅಂಡ್ ದ ಥೀಫ್ ರನ್ ಅಟ್ ಎ ಸ್ಪೀಡ್ ಆಫ್ 10 km and 8 km. ಒಬ್ಬ ಪೊಲೀಸ್ ಅವನು ಕಳ್ಳನ್ನು ಹಿಡಿಬೇಕು. ಸೊ ಪೊಲೀಸ್ಗೂ ಕಳ್ಳಂಗೂ ಡಿಫ್ರೆನ್ಸ್ ಎಷ್ಟು? ಪೊಲೀಸ್ 10 km ಸ್ಪೀಡಲ್ಲಿ ಹೊಡೆದ್ರೆ ಕಳ್ಳ 8 km ಸ್ಪೀಡಲ್ಲಿ ಹೊಡ್ತಾ ಇದ್ದಾನೆ. ಓಕೆನಾ. ಈಗ ದ ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ ರನ್ ಬೈ ದ ಥೀಫ್ ಬಿಫೋರ್ ಈಸ್ ನ್ಯಾಬ್ಡ್ ಬೈ ದ ಪೊಲೀಸ್ ಹಿಡ್ಕೊಳ್ಳೋ ಅಷ್ಟರಲ್ಲಿ ಕಳ್ಳ ಎಷ್ಟು ದೂರ ಓಡೋಗಿರ್ತಾನೆ ಅಂತ. ಸೊ 1250 ಏನೋ ಮೀಟರ್ಸಲ್ಲಿದೆ, ಇದು ಕೆಳಗಡೆ ಕಿಲೋಮೀಟರ್ ಕೊಟ್ಟಿದ್ದಾರೆ. ಸೊ ರಿಲೇಟಿವ್ ಸ್ಪೀಡು, ಇವಾಗ ಕಳ್ಳ ಹಿಂಗೆ ಹೋಗ್ತಾ ಇದೆ ಅಂತಂದರೆ ಪೊಲೀಸ್ ಇಲ್ಲಿ ಬರ್ತಾ ಇರ್ತಾನೆ. ಸೊ ಸೇಮ್ ಸೈಡ್ ಇದ್ದಿದ್ದರಿಂದ ರಿಲೇಟಿವ್ ಸ್ಪೀಡ್ ಮೈನಸ್ ಆಗುತ್ತೆ. ಡಿಫ್ರೆನ್ಸ್ ಎಷ್ಟು? 2 ಇಂಟು ಇದನ್ನು ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕಂತಂದರೆ 5/18 ಮಾಡಬೇಕು. ಸೊ 2 1 2 9, ಈ 9 ಮೇಲ್ಗಡೆ ಬರುತ್ತೆ, ಇಂಟು 9. ಓಕೆ, ಈಗ 5 2 10, 5 5 250 ಇಂಟು 9 2250. ಈ 2250 ಏನು? ಇಂಥದ್ರಲ್ಲೇ ನಮಗೆ ಕನ್ಫ್ಯೂಸ್ ಆಗೋದು.
ಸೊ ಈ 2250 ಏನಿದು ಸೆಕೆಂಡ್ಸು. ಈ 2250 ಸೆಕೆಂಡ್ಸಲ್ಲಿ ಪೊಲೀಸ್ ಕಳ್ಳ ನಡೀತಾನೆ. ಸೊ ಈ 2250 ಸೆಕೆಂಡ್ಸಲ್ಲಿ ಕಳ್ಳ ಎಷ್ಟು ದೂರ ಓಡೋಗಿರ್ತಾನೆ, ಇದು ಸೆಕೆಂಡ್ಸಲ್ಲಿದೆ. ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ 3600 ಹಾಕೊಬೇಕು. ಇಂಟು ಕಳ್ಳಿನ ಸ್ಪೀಡ್ ಎಷ್ಟು, 8 km/h. ಓಕೆ, ಸೊ ಈ ಝೀರೋ ಕ್ಯಾನ್ಸಲ್ ಆಗೋಗುತ್ತೆ. ಅದಾದಮೇಲೆ ಇಲ್ಲಿ 4 2s 4 9s 90s 2 1s 245s. ಸೊ 225 ಡಿವೈಡೆಡ್ ಬೈ 45 ನಮಗೆ 5 km ಓಡೋಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 5, ಥೀಟಾ ಇಸ್ ನಾಟ್ ಈಕ್ವಲ್ಸ್ ಟು 0, ದೆನ್ ಸೀಕೆಂಟ್ ಥೀಟಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಯಾವಾಗಾದ್ರು ಕೊಟ್ಟಾಗ ನಮ್ಗೆ ನಾರ್ಮಲ್ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡೋದು ಹೆಂಗೆ ಅಂತ. ಒಂದ್ಸಲ ಆಪ್ಷನ್ಸ್ ನೋಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಸೊ ಪ್ಲಸ್ ಮಾಡಿದ್ದಾರೆ ಅಂತಂದರೆ ಇವೆರಡನ್ನ ಏನೋ ಆ್ಯಡ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಯಾಕಂತಂದರೆ ಟ್ಯಾನ್ ಅಂತಂದ್ರೆ ಸೈನ್ ಬೈ ಕಾಸು, ಇಲ್ಲೇನೋ ಸೀಕೆಂಟ್ ಕೇಳ್ತಾ ಇದ್ದಾರೆ. ಸೊ ಏನೇ ಮಾಡಿದ್ರು ನಮಗೆ ಸೀಕೆಂಟ್ ವ್ಯಾಲ್ಯೂ ಡೈರೆಕ್ಟಾಗಿ ಸಿಗೋಲ್ಲ. ಸೊ ನಾವೇನು ಮಾಡೋಣ, ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮಾಡೋಣ. ಅವಾಗ ನಮ್ಗೇನು ಬರುತ್ತೆ ವ್ಯಾಲ್ಯೂ, 5 + 1/5 ಬರುತ್ತೆ. ಈ ಟ್ಯಾನ್ ಥೀಟಾ ಕ್ಯಾನ್ಸಲ್ ಆಗಿ 2 ಸೀಕೆಂಟ್ ಥೀಟಾ ಈಸ್ ಈಕ್ವಲ್ಸ್ ಟು 5 + 1/5 ಬರುತ್ತೆ. ಸೊ ಈ 2 ಇದ್ದಿದ್ದು ಈ ಕಡೆಗೆ ಬಂದಾಗ ಏನಾಗುತ್ತೆ ನಮಗೆ 1/2. 2 ಇಲ್ಲಿ ಕಡೆ ಡಿವೈಡ್ ಅಂದರೆ ಫಸ್ಟ್ ಕೆಳಗಡೆ ಬರುತ್ತೆ, ಆಮೇಲೆ ಫಸ್ಟ್ ಕೆಳಗಡೆ ಬರುತ್ತೆ, ಡಿವೈಡ್ ಬೈ 1 ಇರುತ್ತೆ. ಸೊ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ 1/2 ಆಗುತ್ತೆ. ಸೊ ಇದು ನಮ್ಮ ಆನ್ಸರ್. ಓಕೆ, ಸೊ ನೆಕ್ಸ್ಟು ಇನ್ನೇ ಸರ್ಕಲ್, ಒಂದು ಸರ್ಕಲ್ ಇದೆ. ಓಕೆ, ಇನ್ನೇ ಸರ್ಕಲ್ ಥರ ಇಲ್ಲ, ಬಟ್ ಸರ್ಕಲ್ ಅಂದ್ಕೊಳ್ಳಿ. 14 ಸೆಂಟಿಮೀಟರ್ ಲಾಂಗ್ ಚಾರ್ಡ್, 14 ಸೆಂಟಿಮೀಟರ್ ಲಾಂಗ್ ಚಾರ್ಡ್, ಇದು ಟೋಟಲ್ ಎಷ್ಟಿದೆ, 14 ಸೆಂಟಿಮೀಟರ್ ಇರುತ್ತೆ. ಓಕೆನಾ, 14 ಸೆಂಟಿಮೀಟರ್ ಲಾಂಗ್ ಚಾರ್ಡ್ ಈಸ್ 24 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ಇದು ಸೆಂಟರ್ ಅಂದ್ಕೊಂಡ್ರೆ ಈ ಲೆಂತ್ ಏನಿದೆಯೋ ಇದು 24 ಅಂತೆ. ಸೊ ಇದು ಟೋಟಲ್ ಅಂತ 14 ಇದ್ದಾಗ ಇದು 7 ಇರುತ್ತೆ, ಇದು 7 ಇರುತ್ತೆ. ಸೊ ನಮ್ಗೆ ಇವಾಗ ನಾರ್ಮಲ್ ಆಗಿ ಇದನ್ನು ಕೇಳ್ತಾ ಇರ್ತಾರೆ, ಫೈಂಡ್ ದ ಲೆಂತ್ ಆಫ್ ದ ರೇಡಿಯಸ್. ಸೊ ಇದನ್ನು ಕಂಡಿಡಿದ್ರೆ ರೇಡಿಯಸ್ ಸಿಗುತ್ತೆ. ಸೊ 7 24 25 ಟ್ರಿಪ್ಲಿಕೇಟ್. ಸೊ 25 ನಮ್ಗೆ ಆನ್ಸರ್. ಓಕೆ, ಹಂಗೆ ಬಂದಿಲ್ಲ ಅಂತಂದರೆ 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮಾಡಿದ್ರೆ 25 ಬಂದ್ಬಿಡುತ್ತೆ ನಮಗೆ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ನು, ಎ ಮ್ಯಾನ್ ಟೇಕ್ಸ್ 15 minutes ಟು ರೋ 16 km ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದರೆ ಏನು, x + y. ಓಕೆ, ಈಗ x + y 15 minutes ತಗೊತಿದ್ದಾನೆ. ಓಕೆನಾ, ವಿಚ್ ಈಸ್ 25% ಲೆಸ್ ದೆನ್ ದ ಟೈಮ್ ಇಟ್ ಟೇಕ್ಸ್ ಟು ರೋ ದ ಸೇಮ್ ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂದ್ರೇನು, x - y. ಓಕೆ, ಅಪ್ ಸ್ಟ್ರೀಮ್ಗೆ ಹೋಗೋ ಟೈಮಲ್ಲಿ ಬರೀ 25% ಕಮ್ಮಿ ತಗೊತಾ ಇದ್ದಾನಂತ ಅಂದರೆ ಈ 15 minutes ಅನ್ನೋದು ಏನು, 75%. ಸೊ 75% 15 minutes ಆದರೆ 100% ಎಷ್ಟಾಗುತ್ತೆ, 20 minutes ಆಗುತ್ತೆ. ಓಕೆ, ಇದೊಂದು ಟೈಮ್ ಬಂತ. ಇವಾಗ ಡಿಸ್ಟೆನ್ಸು 16 ಕಿಲೋಮೀಟರ್ನ 15 minutesಲ್ಲಿ ಹೋಗ್ತಾ ಇದ್ದಾನೆ. ಸೊ 15 minutes ಅನ್ನೋದು 1 ಅವರಲ್ಲಿ ಎಷ್ಟು, 1/4 ಕರೆಕ್ಟ್ ಅಲ್ವಾ, 1/4 ಪಾರ್ಟ್ಸು 16 ಕಿಲೋಮೀಟರು. ಸೊ 15 × 15 ಅಂದರೆ ಏನು, 60ಲಿ 1 ಅವರಲ್ಲಿ 1/4 ಕರೆಕ್ಟ್ ಅಲ್ವಾ. ಅವನು ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ದಾನೆ, 16 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. ಓಕೆನಾ, ಸೊ ನಾವೇನು ಮಾಡಬೇಕು ಈಗ, ಸ್ಪೀಡ್ ಕಂಡುಹಿಡಿಬೇಕಂತಂದರೆ ಡಿಸ್ಟೆನ್ಸು ಡಿವೈಡೆಡ್ ಬೈ ಟೈಮು, ಬಟ್ ಇದು ಮಿನಿಟ್ಸಲ್ಲಿದೆ, ಅವರಿಗೆ ಕನ್ವರ್ಟ್ ಮಾಡಬೇಕಂತಂದರೆ ಮತ್ತೆ ಡಿವೈಡ್ ಬೈ 60. ಆ 60 ಮೇಲೆ ಹೊಂಟೋಗ್ಬಿಡುತ್ತೆ. 15 4s 60 ಆಯಿತು, 16 4s 64. ಈ x + 5 ನಮಗೆ ವ್ಯಾಲ್ಯೂ ಏನು ಬಂತು, 64 ಏನಿಲ್ಲಿ km/h ಸ್ಪೀಡು ಯಾವುದ್ರದ್ದು, ಡೌನ್ ಸ್ಟ್ರೀಮು. ಸೊ ಅಪ್ ಸ್ಟ್ರೀಮ್ ಏನಾಗುತ್ತೆ, ಅಪ್ ಸ್ಟ್ರೀಮು 20 minutesಲ್ಲಿ ಹೋಗ್ತಾ ಇದ್ದಾನೆ. ಸೊ 20 minutesಲ್ಲಿ ಸೇಮ್ 16 ಕಿಲೋಮೀಟರ್ ಹೋಗ್ತಾ ಇದ್ದಾನೆ ಅಂತಂದರೆ ಇಂಟು 3 ಅಂತ ಅಂದರೆ ಈ 64 ಬಂತಲ್ಲ, ಇದೆಷ್ಟು ಬರುತ್ತೆ, 48 km/h ಬರುತ್ತೆ. ಓಕೆ, ಅವ್ರು ಅಲ್ಲೇ ಕೊಟ್ಟಿದ್ದಾರಲ್ಲ, ಇದು 3 ಪಾರ್ಟ್ಸು, ಇದು 1 ಪಾರ್ಟ್ಸ್ ಲೆಸ್ ಇರುತ್ತೆ. ಸೊ 1 ಪಾರ್ಟ್ಸ್ ಲೆಸ್ ಅಂತಂದರೆ 48 km/h ಹೋಗ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ, ಅರ್ಥ ಆಯ್ತಲ್ವಾ. ಸೊ ಡಿಸ್ಟೆನ್ಸ್ ಏನು, 16 20 km ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ 1 ಅವರ್ಗೆ. 20 minutes 1 hour. 0 21s 23s 16 3s 48. ಸೊ ಇವಾಗ ನಮಗೆ x + y 64 ಬಂತು, x - y 48 ಬಂತು. ಕೇಳ್ತಿರೋದೇನು ಅವರು, ಹೌ ಮೆನಿ ಕಿಲೋಮೀಟರ್ಸ್ ಕ್ಯಾನ್ ದ ಮ್ಯಾನ್ ರೋ ಇನ್ ಎನ್ ಅವರ್ಸ್ ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರಲ್ಲಿ ಎಕ್ಸ್ ಕೇಳ್ತಾ ಇದ್ದಾರೆ, ನಮಗೆ ಎಕ್ಸ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇವಾಗ ಎರಡು ಆ್ಯಡ್ ಮಾಡಿ, x + y x - y ಎಷ್ಟು ಬರ್ತಿದೆ, 64 48. ಸೊ y ಕ್ಯಾನ್ಸಲ್ ಆದರೆ 2x ಎಷ್ಟು ಬಂತು, 1 1 2. ಸೊ ಇದಲ್ಲಿ ಅರ್ಧ ಎಷ್ಟು, 56. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಟು ಡೂ ಎ ಸರ್ಟೇನ್ ವರ್ಕ್. ಏನೋ ಒಂದು ಕೆಲಸ ಮಾಡೋಕ್ಕೆ ಅಜಯ್ ಮತ್ತು ಭರತ್ ವರ್ಕ್ ಆನ್ ಆಲ್ಟರ್ನೇಟಿವ್ ಡೇಸ್.
ಅಂದರೆ ಫಸ್ಟ್ ಒಂದಿನ ಅಜಯ್ ಮಾಡಿದೆ, ಆಮೇಲೆ ಇನ್ನೊಂದು ದಿವಸ ಭರತ್ ಮಾಡ್ತಾನೆ. ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ? ಆ ಥರ ಕೆಲಸ ಮಾಡಿದಾಗ ವಿತ್ ಭರತ್ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಭರತ್ ಸ್ಟಾರ್ಟಿಂಗ್ ದ ವರ್ಕ್ ಆನ್ ದ ಫಸ್ಟ್ ಭರತ್ ಸ್ಟಾರ್ಟ್ ಮಾಡ್ತಾನೆ. ಅಜಯ್ ಕ್ಯಾನ್ ಫಿನಿಶ್ ದ ವರ್ಕ್ ಅಲೋನ್ ಇನ್ 32 ಡೇಸ್. ಅಜಯ್ ಒಬ್ಬನೇ ಕೆಲಸನ 32 ದಿನದಲ್ಲಿ ಮುಗಿಸ್ತಾನೆ. ಓಕೆ, ಇಫ್ ದ ವರ್ಕ್ ಗೆಟ್ಸ್ ಕಂಪ್ಲೀಟೆಡ್ ಇನ್ ಎಕ್ಸಾಕ್ಟ್ಲಿ 8 ಡೇಸ್, A+B ಇಬ್ರು ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗೀತಿದೆ? 8 ಡೇಸಲ್ಲಿ ಮುಗೀತಿದೆ. ದೆನ್ ಭರತ್ ಅಲೋನ್ ಕ್ಯಾನ್ ಫಿನಿಶ್ 7 ಟೈಮ್ಸ್. ಭರತ್ ಒಬ್ಬನೇ 7 ಟೈಮ್ಸ್ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳ್ತಾ ಇದ್ದಾನೆ. ಈ A+B ನೆನ್ಪಿಟ್ಕೊಳ್ಳಿ. A+B ಬಂದು ಫಸ್ಟ್ ಭರತ್, ಆಮೇಲೆ ಅಜಯ್, ಭರತ್ ಅಜಯ್, ಆ ಥರ 8 ಡೇಸ್. ಈಗ ಇದಕ್ಕೆ ಎರಡಕ್ಕೂ LCM ತಗೊಂಡ್ರೆ 32ನೇ ಬರುತ್ತೆ. ಸೊ ಇವರಿಬ್ರು ಸೇರಿಸಿ 4 ಪಾರ್ಟ್ಸ್. ಓಕೆ, ಭರತ್ ಒಬ್ಬನೇ ಸೇರಿಸಿದ್ರೆ 1 ಪಾರ್ಟ್. ಆದರೆ ಇದು ಇವರಿಬ್ರು ಮಾಡ್ತಾ ಇರೋದು A+B, ಯಾಕಂದರೆ ಆಲ್ಟರ್ನೇಟಿವ್ ಒಟ್ಟಿಗೆ ಮಾಡ್ತಿಲ್ಲ ಇವರು, ಆಲ್ಟರ್ನೇಟಿವ್ ಡೇಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಭರತ್, ಆಮೇಲೆ ಅಜಯ್, ಭರತ್ ಅಜಯ್. ಸೊ ಟೋಟಲ್ 8 ಡೇಸ್ ಮಾಡಿದ್ದಾರೆ ಅಂತಂದರೆ ಅಜಯ್ ಎಷ್ಟು ದಿವಸ ಮಾಡಿರ್ತಾರೆ? 4 ದಿನ. ಅಜಯ್ ಕೆಪಾಸಿಟಿ ಎಷ್ಟು? 1 ಪಾರ್ಟ್. ಸೊ 4 × 1 4. ಮಿಕ್ಕಿದಿನ ಎಷ್ಟು? 28 ಪಾರ್ಟ್ಸು. ಅದನ್ನು ಯಾರು ಮಾಡಬೇಕು? B. ಸೊ B ಎಷ್ಟು ದಿನದಲ್ಲಿ ಮಾಡ್ತಾನೆ? 4. ಅಂದರೆ B ಕೆಪಾಸಿಟಿ ಎಷ್ಟು? 7. ಸೊ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಇವಾಗ 7 ಟೈಮ್ಸು 32 ಟೋಟಲ್ ವರ್ಕು, ಅದು 7 ಟೈಮ್ಸು. 7 2 14, 7 3 21, 22. 224 ವರ್ಕ್ನ 7 ಪಾರ್ಟ್ಸಲ್ಲಿ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮಾಡ್ತಾನೆ? B 32 ಡೇಸ್. ಓಕೆ, ಸೊ ನೆಕ್ಸ್ಟು, ಇಫ್ ಸೀಕೆಂಟ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 32, ದೆನ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇವೆರಡು ಏನು ಇಲ್ಲಿ ಜಸ್ಟ್ ಇದನ್ನು ಈ ಥರ ಮಾಡ್ತೀವಲ್ಲ ನಾವು, 1x + 1/x ಏನೋ ಒಂದು k ಕೊಟ್ಟಿದ್ರೆ x² + 1/x², k² - 2 ಮಾಡ್ತೀವಲ್ಲ, ಸೇಮ್ ಅದೇ ಥರ ಇದನ್ನು. ಇವಾಗ ಇದೇನು ಮಾಡೋಣ ನಾವು? 32 ಹೋಲ್ ಸ್ಕ್ವೇರ್ - 2 ಮಾಡೋಣ. ಸೊ 32 ಎಷ್ಟು? 2 2 4, 2 3 6, 6 12, 3 9 10, 1024 - 2 1022. ಓಕೆ, ಸೊ ನೆಕ್ಸ್ಟ್ ನೋಡಿ, A, B, C ಕ್ಯಾನ್ ಸಪ್ರೇಟ್ಲಿ ಕಂಪ್ಲೀಟ್ ಅ ವರ್ಕ್ ಇನ್ A ಅನ್ನೋನು 12 ಡೇಸಲ್ಲಿ ಮಾಡ್ತಾನೆ, B ಅನ್ನೋನು 15 ಡೇಸಲ್ಲಿ ಮಾಡ್ತಾನೆ, C ಅನ್ನೋನು 20 ಡೇಸಲ್ಲಿ ಮಾಡ್ತಾನೆ. ಸೊ ಮೂರಕ್ಕೂ LCM ತಗೊಂಡ್ರೆ 60 ಬರುತ್ತೆ. ಸೊ 3 ಪಾರ್ಟ್ಸು, 4 ಪಾರ್ಟ್ಸು, 5 ಪಾರ್ಟ್ಸು. ಈಗ ಎಲ್ಲರೂ ಸೇರಿಸಿ 4 ದಿನ ಕೆಲಸ ಮಾಡ್ತಾರೆ. 5 6 7 8 9 10 11 12. ಸೊ ಟೋಟಲ್ ವರ್ಕ್ ಎಷ್ಟು? 12 60. 4 ದಿನ ಕೆಲಸ ಮಾಡ್ತಾ ಇದ್ದಾರೆ. 12. ಸೊ 12 × 4 ಎಷ್ಟಾಯಿತು? 48. ಓಕೆ, ಇನ್ನೆಷ್ಟು ಉಳಿದಿದೆ? 12. ಅವ್ರ ಕೆಪಾಸಿಟಿ ಎಷ್ಟು? ಸಾರಿ, ಅವ್ರ ಕೆಪಾಸಿಟಿ ಅಲ್ಲ, ಉಳಿದಿರೋ ಕೆಲಸ ಎಷ್ಟು? ಟೋಟಲ್ ಕೆಲಸ ಎಷ್ಟು? 20. ಅಂದರೆ ಈಗ 60ಲಿ 48 ಮುಗಿದೋಗಿದೆ. ಸೊ ಇನ್ನು 12 ಉಳಿದಿದೆ. 60ಲಿ 12 ಉಳಿದಿದೆ. 1/5. ಓಕೆ, ಕನ್ಫ್ಯೂಸ್ ಇರಲಿ ಆಗೋದು. 12/12 ಹಾಕೊಂಡು 1 ಇರಬೇಕಲ್ವ ಅನ್ಕೊತೀವಿ, ಹಂಗಿರಲ್ಲ. ಅವ್ರು ಕೇಳ್ತಿರೋ ಟೋಟಲ್ ವರ್ಕ್ ಇನ್ನೂ ಎಷ್ಟು ಉಳಿದಿದೆ? 12 ಪಾರ್ಟ್ಸ್ ಉಳಿದಿದೆ. ಎಷ್ಟಿಂದ ಉಳಿದಿದೆ? 60. ಸೊ ನೆಕ್ಸ್ಟು ನಮಗಿಲ್ಲಿ x⁴ ಪ್ಲಸ್ 1/x⁴ 254 ಕೊಟ್ಬಿಟ್ಟು ವ್ಯಾಲ್ಯೂ ಆಫ್ x⁴ ಕೇಳಿದ್ದಾರೆ. ಸೊ x⁴ ಪ್ಲಸ್ 1/x⁴ ಬೇಕು ಅಂತಂದರೆ x³ ಪ್ಲಸ್ 1/x³ ಇಂಟು x² ಪ್ಲಸ್ 1/x² ಮೈನಸ್ x ಪ್ಲಸ್ 1/x ಮಾಡಿದ್ರೆ, ಇಷ್ಟು ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ x³ ಪ್ಲಸ್ 1/x³ ಬೇಕು ಅಂತಂದರೆ ನಮ್ಮ ಫಸ್ಟ್ x ಪ್ಲಸ್ 1/x ಕಂಡಿಡಿದು ಎರಡು ಸಿಕ್ಕದಂಗೆ ಆಗ್ಬಿಡುತ್ತೆ. ಸೊ x ಪ್ಲಸ್ 1/x ಬೇಕು ಅಂತ ಅಂದರೆ ಇದೇನಾಗಿರುತ್ತೆ ನಮಗೆ? -2 ಆದಮೇಲೆ 254 ಬರುತ್ತೆ. ಸೊ 256 ಸ್ಕ್ವೇರ್ ಏನು? 16. ಇದಕ್ಕೆ ಮತ್ತೆ +2 ಆ್ಯಡ್ ಮಾಡಬೇಕು. ಸೊ 18 ಅಂಡರ್ ಸ್ಕ್ವೇರ್ ಮಾಡಿದ್ರೆ 9 2 18, 3√2 ಬರುತ್ತೆ. ಇದೇನಿದು? x ಪ್ಲಸ್ 1/x 3√2 ಬಂತು. ಕರೆಕ್ಟ್ ಅಲ್ವಾ? ಉಲ್ಟಾ ಮಾಡ್ಕೊಂಡು ಹೋಗಿ. ಇವಾಗ ನಾವು x ಪ್ಲಸ್ 1/x ಕೊಟ್ಟಾಗ ಏನು ಮಾಡ್ತೀವಿ? k² - 2 ಮಾಡ್ತೀವಿ. ಆ ಥರ ಮಾಡ್ಕೊಂಡು ಹೋಗ್ತೀವಲ್ಲ, ಅದನ್ನು ನಾನು ಇಲ್ಲಿ +2 ಮಾಡಿ ಸ್ಕ್ವೇರ್ ಮಾಡಿ ಉಲ್ಟಾ ಮಾಡ್ಕೊಂಬಂದಿದ್ದೀನಿ. ಉಲ್ಟಾ ಮಾಡಿದಾಗ x ಪ್ಲಸ್ 1 ಏನು ಬಂತು ನನಗೆ? 3√2 ಬಂತು. 3√2 ಬಂತು. ಓಕೆ, ಈಗ ಇದನ್ನು ಕಂಡುಹಿಡಿಬೋದು ನಾನು. x ಪ್ಲಸ್ 1/x ಸಿಕ್ತು. x³ ಬೇಕು ಅಂತಂದರೆ k³ ಪ್ಲಸ್ ಇರೋದ್ರಿಂದ ಮೈನಸ್ ಆಗುತ್ತೆ. k³ - 3k. k³ ಎಷ್ಟು? 3 √2 ಹೋಲ್ ಕ್ಯೂಬ್ ಮೈನಸ್ 3 × 3√2. ಓಕೆನಾ? ಸೊ ಇಲ್ಲಿ 3 × 3³ ಎಷ್ಟು? 27. ಇಲ್ಲಿ √2 3 ಟೈಮ್ಸ್ ಇರುತ್ತೆ. ಸೊ √2 ಏನಾಗುತ್ತೆ ನಮಗೆ? 2 ಆಗುತ್ತೆ. ಸೊ 27 × 2. 27 × 2 ಎಷ್ಟು? 54. 54 √2 ಮೈನಸ್ 3 3 9 √2. ಸೊ ಇದು ಎಷ್ಟು ಬಂತು ನಮಗೆ? 45 √2. ಸೊ x³ ಪ್ಲಸ್ 1/x³ ಎಷ್ಟು ಬರುತ್ತೆ? 45 √2. ಓಕೆ, ಈ x² ಪ್ಲಸ್ 1/x² ಎಷ್ಟು ನಮಗೆ? 16. ಫಸ್ಟೇ ಕಂಡುಹಿಡ್ತಿರ್ತೀವಲ್ಲ ನಾವು, 16 ಬಂತಲ್ಲ ನಮಗೆ, 16. ಸೊ -3. ಸೊ 45 × 16 ಎಷ್ಟು ಬರುತ್ತೆ? ಇಲ್ಲಿ ಮಾಡ್ತೀನಿ. ಸೊ 6 5 30, 6 4 24, 5 1 5 29, 30 31 32.
3 ಮತ್ತೆ ಕ್ಯಾರಿ ಇರುತ್ತೆ, 4 1 4 7 720 ಬಂತು. 720 ಮೈನಸ್ 720 ಅಂಡರ್ ರೂಟ್ 2 ಮೈನಸ್ 3 ಅಂಡರ್ ರೂಟ್ 2, 717 ಅಂಡರ್ ರೂಟ್ 2. ಓಕೆ. So next, a shopkeeper gains 20% in place of 60% loss if the selling price of an article is increased by 324. ಸೊ ಒಂದು ಅಮೌಂಟು, ಎಷ್ಟೊಂದು ಅಮೌಂಟು ಅದನ್ನು 324 ರೂಪಾಯಿಗೆ ಜಾಸ್ತಿ ಮಾಡಿದ್ದಕ್ಕೆ ಅವನಿಗೆ 16% ಲಾಸ್ ಬರೋ ಬದಲು 20% ಗೇನ್ ಬಂದಿದೆ. 16% ಲಾಸ್ ಬಂದಿದೆ ಎಷ್ಟು, 84%ಗೆ ಸೇಲ್ ಮಾಡಬೇಕಾಗಿತ್ತು. ಅವನಿಗೆ ಪ್ರಾಫಿಟಲ್ಲಿ ಸೇಲ್ ಮಾಡಿದೆ ಅಂದರೆ 120%ಗೆ ಸೇಲ್ ಮಾಡಿದ್ದಾನೆ. ಇವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು, 36%. ಸೊ ಈ 36% 324. ಅವ್ರು ಕೇಳ್ತಿರೋದೇನು, ಕಾಸ್ಟ್ ಪ್ರೈಸ್ ಅಂದರೆ 100% ಎಷ್ಟು. ಸೊ 100 ಇಂಟು 324 ಡಿವೈಡೆಡ್ ಬೈ 36. ಸೊ 9ಇಂದ ಹೋಗುತ್ತೆ. ಇದು 9 3 27, 9 6 9 6 6 9 54. ಇದು 4 9 4 4 1 4 9 9 into 100 900. ಓಕೆ. ಸೊ ನೆಕ್ಸ್ಟು ಸೈನ್ ಕ್ಯೂಬ್ ಎ ಪ್ಲಸ್ ಕಾಸ್ ಕ್ಯೂಬ್ ಆಲ್ಫಾ ಸೈನ್ ಕ್ಯೂಬ್ ಆಲ್ಫಾ ಡಿವೈಡ್ ಬೈ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇದೆ. ಸೊ ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಗೊತ್ತಲ್ವಾ, ಏನು, ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಸೊ ಇವಾಗ ನಮಗೆ ಎ ಪ್ಲಸ್ ಬಿ ಏನು, ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಸೈನ್ ಸ್ಕ್ವೇರ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ ಏನಿದೆ ಇಲ್ಲಿ, ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ. ಇದು ಕ್ಯಾನ್ಸಲ್ ಆಗೋಗುತ್ತೆ. ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಏನು, 1 ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಓಕೆ. ಸೊ ನೆಕ್ಸ್ಟು ಇಫ್ XYZ ಈಕ್ವಲ್ಸ್ LMR ಅಂದರೆ ಇವೆರಡು ಸೇಮ್ ಟ್ರಯಾಂಗಲ್ಸ್ ಆಗಿರ್ತವೆ. MXP ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ XY ಎಲ್ಲಿದೆ, ಇಲ್ಲಿದೆ. XY ಈಕ್ವಲ್ಸ್ ಟು ಯಾವುದಕ್ಕೆ, LM ಎಲ್ಲಿದೆ, ಇಲ್ಲಿದೆ. ಸೊ 2M ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಏನು, 5. ಸೊ 1 ಆ ಕಡೆ ಹೋದರೆ 4, M ಏನು ಬರುತ್ತೆ, M ವ್ಯಾಲ್ಯೂ ಏನು ಬರುತ್ತೆ, 2. ಓಕೆ, ಅರ್ಥ ಆಯ್ತಲ್ವಾ. 1 ಈ ಕಡೆ ಹೋದಾಗ ಮೈನಸ್ ಆಗುತ್ತೆ, 4 ಇರುತ್ತೆ, 4 ಡಿವೈಡ್ ಬೈ 2 ಆಯಿತು. ನೆಕ್ಸ್ಟ್ Y ಮತ್ತು Z ಅಂದರೆ MR ಎಲ್ಲಿದೆ, ಇಲ್ಲಿದೆ. ಸೊ 2P ಪ್ಲಸ್ 2 ಈಸ್ ಈಕ್ವಲ್ಸ್ ಟು 8. ಸೊ 2 ಆ ಕಡೆ ಹೋದರೆ 6, P ಏನು ಬಂತು ನಮಗೆ 3. ನೆಕ್ಸ್ಟ್ ಇನ್ನು ಉಳಿದಿದ್ದು ಯಾವುದು, ಇದು 7 ಮತ್ತು 2x ಮೈನಸ್ 1. ಸೊ 2x ಮೈನಸ್ 1 ಈಸ್ ಈಕ್ವಲ್ಸ್ ಟು 7. ಸೊ 1 ಆ ಕಡೆ ಹೋದರೆ 8, x ಏನು ಬಂತು 8. ಸೊ ಈ 3 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 7 ಈ ಕಡೆ ಬಂದಾಗ 8 ಆಗುತ್ತೆ, ಡಿವೈಡ್ ಬೈ 4 ಮಾಡಿದ್ರೆ 2 ಮಾಡಿದ್ರೆ ಇದು 4. ಸೊ 4 5 6 7 8 9 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಯಾವುದ್ರದ್ದು ಫಾರ್ಮುಲಾ, a ಮೈನಸ್ ಬಿ ಹೋಲ್ ಕ್ಯೂಬ್. ಎ ಎಷ್ಟಿದೆ 17 ಮೈನಸ್ 3 4 ಕ್ಯೂಬ್ ಎಷ್ಟು 64 ಡೈರೆಕ್ಟಾಗಿ. ಓಕೆ. ಎ ಕ್ಯೂಬ್ ಫಾರ್ಮುಲಾ ಏನು ನಮಗಿದು, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3 ಇಲ್ಲೇ ಐತಲ್ಲ, ಮತ್ತೆ ಯಾಕೆ ಬರೀತಾ ಇದ್ದೀನಿ ನಾನು. ಓಕೆ. ಸೊ ನೆಕ್ಸ್ಟು ಸಿಂಪ್ಲಿಫೈ ದ ಗಿವನ್ ಇಕ್ವೇಷನ್ನು. ಓಕೆ. ಸೊ ಫಸ್ಟ್ ಹಾಫ್ ಕೊಟ್ಟಿದ್ದಾರೆ, ಹಾಫ್ ಮಾಡ್ಬಿಡ್ತೀನಿ. 3 ಇಂಟು 2 6 ಮತ್ತು ಡಿವೈಡ್ ಇದೆ 18 ಡಿವೈಡ್ ಬೈ 6 3, ಆಮೇಲೆ ಇಂಟು ಇದೆ 3 ಇಂಟು 5 15. ಸೊ ಇಲ್ಲಿ 15 ಬಂತು. ಆಮೇಲೆ ಈ ಕಡೆ 18 ಇಂಟು 2 36, 72 ಬೈ 36 1 2. ಸೊ 2 ಇರುತ್ತೆ. ಅದಾದಮೇಲೆ ಈ ಕಡೆ ಇಷ್ಟು ಆಯ್ತಲ್ವಾ. ಸೊ 18 ಇಂಟು 2 36, 72 ಬೈ 1 ಸೆಕೆಂಡ್. ಓಕೆ. 3 to 6 6 is 18 ಇಂಟು 5 3 ಇಂಟು 5 15. ಓಕೆ, ಇಲ್ಲಿವರೆಗೆ ಆಗೋಯ್ತು, 15 ಬಂತು. ಸೊ ಇದು 36, 72 2 ಇರುತ್ತೆ, 2 3 6. ಸೊ ಇಲ್ಲಿ ಮಧ್ಯದಲ್ಲಿ ಪ್ಲಸ್ಸು 6, ಅದಾದಮೇಲೆ ಇಲ್ಲಿ ಮತ್ತೆ ಮೈನಸ್ಸು 4/8 ಅಂತಂದರೆ 0.5 ಇಂಟು 1 0.5 ಇಂಟು 2 1 ಬರುತ್ತೆ, ಮೈನಸ್ 1. ಸೊ 20 ಮೈನಸ್ 1 21 ಮೈನಸ್ 1 1 ಸೊ 20. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನು. ಈ ಪೇಪರ್ ತುಂಬ ಈಸಿ ಇತ್ತು ಅನಿಸುತ್ತೆ, ಅದಕ್ಕೆ ಬೇಗ ಮುಗಿದೋಯ್ತು, ಅಂದರೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇರಲಿಲ್ಲ. ದ ಏಜಸ್ ಆಫ್ ಗಯೇಂದ್ರ ಆ್ಯಂಡ್ ಅರವಿಂದ್ ಆರ್ ಇನ್ ದ ರೇಷಿಯೋ 6:5. ಗಯೇಂದ್ರ ಮತ್ತು ಅರವಿಂದು ರೇಷಿಯೋ ಎಷ್ಟಿದೆ, ಅವ್ರ ಏಜು 6:5 ಇದೆ. ಇಫ್ ದ ಸಮ್ ಆಫ್ ದಿಯರ್ ಏಜಸ್ ಏನು 55.
ಸೊ 11 ಪಾರ್ಟ್ಸು 55 ಅಂತ ಅಂದರೆ 1 ಪಾರ್ಟ್ ಏನು 5. ಓಕೆ, ಇವಾಗ ದೆನ್ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದ ಏಜಸ್ ಆಫ್ಟರ್ 7 ಇಯರ್ಸ್. ಇವಾಗ 1 ಪಾರ್ಟ್ 5 ಅಂತ ಅಂದರೆ ಇದು 30 ಆಯಿತು, ಇದು 25 ಆಯಿತು. 7 ಇಯರ್ಸ್ ಆ್ಯಡ್ ಮಾಡಿದ್ರೆ 27 32. ಓಕೆ, ಮುಗೀತು. ಸೊ ಮತ್ತೆ ಮುಂದಿನ ವೀಡಿಯೋಲಿ ನೆಕ್ಸ್ಟ್ ಪೇಪರಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.